ಗಾಯದ ಮೇಲೆ ನಿಂಬೆಹಣ್ಣು ಹಿಂಡಿದ್ರೆ ಇನ್ನೂ ಉರಿಯತ್ತಲ್ವಾ ಮಾಮ್? ಮಾಮ್ಗೆ ಆರಾಮಾಗಿದ್ಯಾನೋ? ಹೌದು ವಲ್ಲಭ, ಹಾಗ್ ಮಾಡಿದ್ರೆ ಎಷ್ಟು ಹಾಯ್ ಅನ್ಸ್ತು ಗೊತ್ತಾ? ಅಷ್ಟಕ್ಕೂ ಆ ಗಾಯ ಹೇಗಾಗಿದೆಯೋ ಏನೋ ಅಂತ ನಮಗೆ ತೋರಿಸಿದ್ರೆ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ತೀವಲ್ವ ಮಾಮ್? ಬೇಕಾಗಿಲ್ಲ. ಈ ಗಾಯ ತಾನಾಗ್ ತಾನೇ ವಾಸಿ ಆಗ್ಬೇಕು ಅಂತ ಅಂದಿದ್ದಾರೆ. ಯಾರು ಹೇಳಿದ್ರತ್ತೆ? ಶ್ರೇಯೋಭಿಲಾಷಿಗಳು. ಕುಲಗುರುಗಳ? ಅಲ್ಲ. ಮತ್ಯಾರು? ಒಳ್ಳೇದ್ ಬಯಸೋರು, ಒಳ್ಳೇದ್ ಮಾಡೋರು. ಪಬ್ಲಿಸಿಟಿನ ಬಯಸಲ್ಲ. ಐ ಆಮ್ ಡನ್. ನೀವು ಕಂಟಿನ್ಯೂ ಮಾಡಿ. ಮಾಮ್, ನಾನು ಬರ್ತಿದ್ದೀನಿ. ಹೋಗಪ್ಪ. ಮಾಮ್ ತುಂಬ ಡಿಫ್ರೆಂಟಾಗಿ ನಡ್ಕೋತಿದ್ದಾರೆ. ಹೌದು ಯಜಮಾನ್ರೆ. ಶುಕ್ಲಾಂಬರಧರಂ ಕೂಡ ಬರ್ತಿರ್ಲಿಲ್ಲ. ಇಷ್ಟೊಂದು ಶ್ಲೋಕಗಳು ಹೇಗೆ ಹೇಳಿದ್ರು ಅಂತ ಡೌಟು. ಏನಾಯ್ತು ಚಿಕ್ಕ ಯಜಮಾನ್ರೆ, ಅಷ್ಟು ಅರ್ಜೆಂಟ್ ಆಗಿ ಇಲ್ಲಿಗೆ ಬಂದ್ರಿ? ಹಾಲಲ್ಲಿ ಮಾಮ್ನ ನೋಡಿದೆ ಅಲ್ವಾ? ನೋಡ್ದೆ. ಅವರೇ ಹಾಗೆ ವರ್ತಿಸ್ತಾ ಇದ್ರೆ ಸರ್ಪದ್ವೀಪದಿಂದ ಬಂದಿರೋ ಈ ಉಲುಚಿ ಇನ್ನು ಹೇಗೆ ವರ್ತಿಸ್ಬೋದು ಅಂತ ಇಲ್ಲಿಗೆ ಬಂದೆ. ಚಿಕ್ಕ ಮಗುಗೇನ್ ಗೊತ್ತಾಗತ್ತೆ? ಆ ದಾಳೋದು ಕೂಗೋದು ಕೇಳಿ ಹಸ್ವಾಗ್ತಿದ್ಯೋ ಹೊಟ್ಟೆ ನೋವ್ತಿದ್ಯೋ ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ನಿನಗೆ ಅರ್ಥ ಆಗಲ್ಲ ಬಿಡು. ಹಾಸಿನಿ ಎತ್ಗೆ ಮಾಮ್ ಕೈನ ಟಚ್ ಮಾಡಿದ ತಕ್ಷಣ ಎಷ್ಟು ಸಿಟ್ ಮಾಡ್ಕೊಂಡ್ರು ಅಂತ ನೀನ್ ನೋಡ್ದೆ ಅಲ್ವಾ? ಹೌದು. ಅಷ್ಟ್ ಕೋಪ ಯಾಕೆ ಬಂತು? ಗ್ಲೌಸ್ ಹಾಕಿರೋ ಕೈನ ಟಚ್ ಮಾಡಿದ್ದಕ್ಕೆ. ಆ ಕೈ ಮೇಲೆ ನಿಂಬೆ ಹಣ್ಣನ್ನ ಕಟ್ ಮಾಡಿ ಹಿಂಡ್ಕೊಂಡ್ರು. ಏನೇನೋ ಮಂತ್ರಗಳು, ಇಷ್ಟು ದಿನ ನಾನೆಲ್ಲೂ ಕೇಳದೆ ಇರೋ ಮಂತ್ರಗಳನ್ನೆಲ್ಲ ಹೇಳ್ತಿದ್ದಾರೆ. ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಬಹುಶಃ ಹಾಗೆ ಮಾಡಿರ್ಬೋದೇನೋ. ಹಾಗೆ ಯಾಕೆ ಮಾಡಿದ್ರು ಅಂತ ನಿಧಾನಕ್ಕೆ ಯೋಚನೆ ಮಾಡ್ಬೇಕು. ಸುಮ್ಮನ ಲೈಟಾಗಿ ತಗೊಳಕ್ಕಾಗಲ್ಲ. ಇಲ್ಲಿ ನೋಡು, ಉಲುಚಿ ಕಾಲ್ಗೆ ಸಾಕ್ಸ್ಗಳು, ಮಾಮ್ ಕೈಗೆ ಗ್ಲೌಸ್ಗಳು. ಇವರಿಬ್ರು ಯಾಕೆ ಹೀಗೆ ಅಂತ ಯೋಚಿಸ್ಬೇಕೀಗ. ಇಲ್ಲ, ಇವಳಗ್ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಸಾಕ್ಸ್ ಅಂತ ತೆಗಿಯಕ್ ಟ್ರೈ ಮಾಡ್ದೆ, ಆದ್ರೆ ಉಲುಚಿ ಹತ್ಬಿಟ್ಲು. ಮಗುಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ಸಾಕ್ಸ್ ಅನ್ನ ಹಾಗೆ ಬಿಟ್ಟು ಬೇರೆ ಡ್ರೆಸ್ ಹಾಕ್ತೆ. ತೆಗಿಯಕ್ ಹೋದ್ರೆ ಅಳ್ತಾಳ. ಯಾಕೆ ಸುಮ್ಮನ? ಚಿಕ್ಕ ಮಕ್ಳ ಅಂದ್ಮೇಲೆ ಅಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಇರಲ್ಲ ರೀ. ಇಲ್ಲ ಇಲ್ಲ, ಏನೋ ಇದೆ. ಏನಿದೆ? ಅಮಾವಾಸ್ಯೆಗೆ ಹುಣ್ಣಿಮೆಗೆ ಆಗ್ಲಿ ಮಾಮು ದೇವ್ರಿಗೆ ನಮಸ್ಕಾರ ಮಾಡ್ತಾರಲ್ಲ, ಅದು ಅಲ್ಲದೆ ಶಾಸ್ತ್ರಕ್ಕೆ ಆರತಿ ತಗೊಂಡು ಸೈಡಿಗೆ ಹೋಗಿ ನಿಂತ್ಕೊಂತಿದ್ರು ಅವರು. ಆದ್ರೆ ಈಗ ಪಕ್ಕ ಮಂತ್ರ ಉಚ್ಚಾರ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಅನ್ಕೊಳ್ಳೋದು? ಪ್ರತಿಯೊಂದಕ್ಕೂ ಯಾಕೆ ಹಾಗೆ ಅನ್ಕೋತೀರಾ? ಸರ್ಪದ್ವೀಪಕ್ಕೆ ಹೋಗ್ ಬಂದ್ಮೇಲೆ ಅವರಲ್ಲಿ ತುಂಬಾ ಬದಲಾವಣೆ ಆಗಿದೆ. ನೀವೂ ನೋಡ್ತಾನೆ ಇದ್ದೀರಲ್ವಾ? ಇದನ್ನು ಹಾಗೆ ಅನ್ಕೊಳ್ಳಿ. ಸಡನ್ ಆಗಿ ದುಡ್ಡು ಬಂತು ಅಂದ್ರೆ ಯಾವುದೋ ಲಾಟ್ರಿ ಹೊಡೆದಿರ್ಬೇಕು, ಇಲ್ಲ ಎಲ್ಲೋ ದೋಚ್ಕೊಂಬಂದಿರ್ಬೇಕು. ಆದ್ರೆ ಮಂತ್ರಗಳು ಬರಲ್ಲ ಅಲ್ವಾ? ಯಜಮಾನ್ರೆ, ಮುಟ್ಟಿದ್ರೆ ಏನಾಗ್ಬಿಡುತ್ತೆ? ಗಾಯತ್ರಿ ಪುಟ್ಟ, ಶೇಕ್ ಹ್ಯಾಂಡ್ ಕೊಡಮ್ಮ. ಇಲ್ಲಿ ಕೊಡು.
ದಟ್ಸ್ ಗುಡ್. ಗೋವಿಂದ ಗೋವಿಂದ. ಅತ್ಗೆ ಏನಾಯ್ತು? ಏನಿಲ್ಲ, ದೇವರನ್ನ ನೆನೆಸ್ಕೋತಿದ್ದೆ ಅಷ್ಟೇ. ಹರಿ ಓಂ, ಓಂ ನಮಃ ಶಿವಾಯ, ಗೋವಿಂದಾಯ ನಮಃ, ಜೈ ವಿಶಾಲಾಕ್ಷಿ. ಹಾ, ಯಾವಾಗಂದ್ರೆ ಅವಾಗ ಭಕ್ತಿ ಹುಟ್ಕೊಳ್ಳುತ್ತೆ ಹಾಸ್ಗೆ. ಪರವಾಗಿಲ್ಲ ಕಂದ, ನೀ ಕೊಡು. ಅದು ಶೇಕ್ ಹ್ಯಾಂಡ್ ಕೊಡೋದನ್ನ ಕಲ್ತ್ಕೋಬೇಕು ಗಾಯತ್ರಿ. ಮಾಮ್, ಗುರ್ತು ಹಿಡ್ದಾಗೇನಾ? ಇನ್ನೂ ಡೌಟಾ? ಸ್ಪರ್ಶ ತಿಳಿತೋ ಇಲ್ವೋ? ಆ ಗ್ಲೌಸ್ ತೆಗೆದು ಶೇಕ್ ಹ್ಯಾಂಡ್ ಕೊಡಿ ಮಾಮ್. ಶಟ್ ಅಪ್. ನಿನಗೇನಾದ್ರೂ ಹುಚ್ಚ? ನನ್ ಮುಖ ನೋಡೋದ್ ಬಿಟ್ಟು ಕೈಯನ್ ಯಾಕೆ ನೋಡ್ತಾ ಇದ್ಯಾ? ಯಾಕೆ ನಾನೇನಾದ್ರೂ ಡೈಮಂಡ್ ಬಚ್ಚಿಟ್ಕೊಂಡು ಅದು ಕಾಣಿಸ್ಬಾರ್ದು ಅಂತ ಗ್ಲೌಸ್ ಹಾಕೊಂಡು ಮುಚ್ಚಿಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಯಾ?